ಬಂಧುಗಳೇ ನಮಸ್ತೆ. ಮಂಜುನಾಥ್ ಟೈಮ್ಸ್ ಟು ಟ್ರಾವೆಲಿಂಗಿಂದ 2024 ನವೆಂಬರ್ ತಿಂಗಳಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇತ್ತು. ಇವತ್ತು ಹೋಗಿದ್ವಿ ಬಸವನಗುಡಿಗೆ. ತುಂಬ ಅದ್ಭುತವಾದ ಜಾಗ. ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ಕಡಲೆಕಾಯಿ ಪರಿಷೆ 2-3 ಜಾಗದಲ್ಲಿ ಆಗುತ್ತೆ. ಈಗ ಮಲ್ಲೇಶ್ವರಂ ಕಡೆ ಆಗುತ್ತೆ, ಆಮೇಲೆ ಇನ್ನೊಂದು ವಿ ವಿ ಪುರಮಲ್ಲಿ ಆಗುತ್ತೆ. ವಿ ವಿ ಪುರಮಲ್ಲಿ ಆಗೋದು ಅವರೇಕಾಳು ಪರಿಷೆ ಅಂತಾರೆ, ಅವರೇಕಾಳು ಮೇಳ ಅಂತಾರೆ. ಕಡಲೆಕಾಯಿ ಪರಿಷೆ ಅಂತ ಆ್ಯಕ್ಚುಲಿ ಶುರುವಾಗಿದ್ದು ಇಲ್ಲೇ. ಇದು ಹೆಂಗೆ ಶುರುವಾಯಿತು ಅನ್ನೋದಕ್ಕೆ ಒಂದು ಸಣ್ಣ ಕತೆ ಇದೆ, ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಅಂದರೆ ಯಾವತ್ತೂ ಬೆಂಗಳೂರಲ್ಲಿ ಬಸವನಗುಡಿ ಇತ್ತು, ಬಟ್ ವ್ಯವಸಾಯ ಮಾಡಿ ಈ ಕಡಲೆಕಾಯಿ ರೈತರು ಬೆಳೆಯುವಂಥ ಜಾಗ ಇದು. ಮೊದಲು ಜಮೀನು, ಹೊಲ, ಗದ್ದೆ ಅಲ್ಲ ಹೊಲ. ಆ ಟೈಮಲ್ಲಿ ಯಾವುದೋ ಒಂದು ಮಾಯದಲ್ಲಿ ಒಂದು ಗೂಳಿ ಸಾಯಂಕಾಲ ಬರೋದು. ಇವರೆಲ್ಲ ರೈತರು ಕಾಯ್ತಾ ಇರ್ಬೋದು ಯಾವ ಮಾಯದಲ್ಲಿ ಬಂದು ಆ ಗೂಳಿ ಅಥವಾ ಅದನ್ನು ನಮ್ಮ ಬಸವ, ನಂದಿ ಬಸವ ಅಂತೀವಲ್ಲ, ಆ ಬಸವ ಬಂದು ಅವರು ಕಷ್ಟಪಟ್ಟು ವರ್ಷ ಪೂರ್ತಿ ಈ ಬೆಳೆದಿರೋ ಬೆಳೆನೆಲ್ಲ ತಿಂದು ಅಥವಾ ತಿನ್ನೋದಕ್ಕಿಂತ ಹೆಚ್ಚು ಹಾಳು ಮಾಡಿ ಹೋಗ್ಬಿಡ್ತಿತ್ತು. ಅಂದರೆ ಇದನ್ನು ವೇಸ್ಟ್ ಮಾಡೋದು ಜಾಸ್ತಿ, ಚಿಲ್ಲಾಂಪಿಲ್ಲಿ ಮಾಡಿ. ಒಟ್ಟಾರೆ ಎಲ್ಲ ರೈತರಿಗೂ ದೊಡ್ಡ ಈ ಬಸವಂದೇ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು. ನಾವು ಕಷ್ಟಪಟ್ಟು ದುಡಿತೀವಿ, ಇದು ನೋಡಿದ್ರೆ ಹಿಂಗೆ ಬಂದು ಹಾಳು ಮಾಡಿ ಹೋಗ್ಬಿಡುತ್ತಲ್ಲ ಅಂತ ಏನು ಮಾಡಿದ್ರು. ಕೊನೆಗೆ ಆ ಬಸವಣ್ಣ ನಂದಿ ಹತ್ರನೇ ಮೊರೆ ಹೋದರು. ನೋಡಪ್ಪ ನಂದಿ, ನಿನಗೋಸ್ಕರನೇ ಒಂದು ವಿಗ್ರಹ ಮಾಡಿಸಿ ನಿನಗೆ ಪ್ರತಿ ವರ್ಷ ಕಡಲೆಕಾಯಲ್ಲಿ ಪರಿಷೆ. ಕಡಲೆಕಾಯಿ ಪರಿಷೆ ಅಂದರೆ ಕಡಲೆಕಾಯಿಂದನೇ ಮೇಲಿಂದನೇ ಸುರಿದು ಬಿಡ್ತಾರೆ ನಂದಿಗೆ. ಅದು ವಿಡಿಯೋ ಇದೆ, ಬಟ್ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಕಡಲೆಕಾಯಿಂದನೇ ನಿನಗೆ ಅಭಿಷೇಕ ಮಾಡಿಸ್ತೀವಿ, ಪರಿಷೆನೇ ಮಾಡಿಸ್ಬಿಡ್ತೀವಿ ಕಡಲೆಕಾಯಿಂದ, ನಮ್ಗೆ ತೊಂದರೆ ಕೊಡಬೇಡಪ್ಪ ಅಂತ ಹೇಳಿದ ನೆಕ್ಸ್ಟ್ ದಿನದಿಂದನೇ ಒಂದು ಚೂರು ಯಾರಿಗೂ ಏನೂ ತೊಂದರೆ ಕೊಡ್ದಿರಂಗೆ ಆ ಬಸವ, ಆ ನಂದಿ ಎಲ್ರನ್ನ ಅಂದರೆ ಎಲ್ರಿಗೂ ಏನು ಹೇಳ್ತಾರೆ, ಎಲ್ಲರೂ ಹರಿಸ್ಕೊಂಡಿದ್ದಕ್ಕೆ ಅದು ಆಯಿತು ಅನ್ನೋ ಥರ, ದೇವ್ರ ಪ್ರೇರಣೆ ಆಗಿರೋ ಥರ ಅದು ಮತ್ತೆ ಬರಲಿಲ್ವಂತೆ, ಕಾಣಿಸ್ಲಿಲ್ವಂತೆ. ಆವತ್ತಿಂದ ಯಾವ ರೈತರು ಮಾತು ಕೊಟ್ಟಿದ್ರಲ್ಲ ಆ ಪ್ರಕಾರ ಅಲ್ಲೊಂದು ನಂದಿ ವಿಗ್ರಹ, ಅದೇ ಇವಾಗ ದೊಡ್ಡ ಬಸವ ಅಂತ ಹೇಳ್ತೀವಿ ನಾವು. ಬುಲ್ ಟೆಂಪಲ್ ದೇವಸ್ಥಾನ ಬಸವನಗುಡಿಲಿದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಇರೋರಿಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಪ್ರತಿ ವರ್ಷ ನವಂಬರ್ ತಿಂಗಳಲ್ಲಿ ಕಡಲೆಕಾಯಿ ಪರಿಷೆ ಅಂತ ಆಗುತ್ತೆ. ತುಂಬ ಅದ್ಭುತವಾದ ಜಾಗ. ನೋಡ್ತಾ ಇರ್ಬೋದು ನೀವು ಆ ಜನಗಳು, ಇದು ತುಂಬ ಅದ್ಭುತವಾಗಿದೆ. ಒಂದು ಸರಿ ಹೋಗ್ಬೇಕು ನೀವು, ಚೆನ್ನಾಗಿದೆ. ಬೇರೆ ದಿನಗಳಲ್ಲಿ ನೀವು ಬಸವನಗುಡಿ, ಆಮೇಲೆ ಈ ಥರದ್ದು ಈ ನಮ್ಮ ಬಸವನಗುಡಿ ಏರಿಯಾ, ಹನುಮಂತ ನಗರ, ಇಲ್ಲೆಲ್ಲ ಗಾಡಿಗಳದ್ದೇ ಸೌಂಡು ಈ ಥರದ್ದೇ ಜಾಸ್ತಿ. ಬಟ್ ಈ ನವಂಬರ್ ತಿಂಗಳಲ್ಲಿ ಕಡಲೆಕಾಯಿ ಪರಿಷೆ ಇರೋದ್ರಿಂದ ಹತ್ತತ್ರ ನಿಮ್ಗೆ 1 ಕಿಲೋಮೀಟ್ರ್ವರೆಗೂ ಹತ್ತತ್ರ ಪಾರ್ಕಿಂಗ್ ಎಲ್ಲೂ ಸಿಗೋಲ್ಲ. ತುಂಬ ಚೆನ್ನಾಗಿದೆ ಒಳಗಡೆ. ಇದು ವಾಲ್ಮೀಕಿ ಮಹರ್ಷಿ ಭವನ ಅಂತ ಚೆನ್ನಾಗಿದೆ. ಇಲ್ಲೊಂದು ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಈಗ ನೋಡ್ತಾ ಇದ್ದೀರಲ್ಲ, ಈ ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಎಲ್ಲ ಒಳಗಡೆ. ಇದಾದಮೇಲೆ ಒಬ್ಬೊಬ್ಬರ ರಾಶಿ, ಅದೇನೋ ಗ್ರಹದ ಲೆಕ್ಕಾಚಾರದಲ್ಲಿ ಯಾವ ಮರಕ್ಕೆ ಏನು ಹಾಕಬೇಕು ಅನ್ನೋದನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದನ್ನು ಅಲ್ಲಿ ನೀಟಾಗಿ ಬರೆದು ಒಂದೊಂದು ಮರದ ಕೆಳಗಡೆ ಅದರ ಏನೇನು ಹಾಕಬೇಕು ಅನ್ನೋದು ಸಮೇತ ಅದನ್ನು ಹಾಕಿ, ಹಾಕಿರೋದು ಬೆಳೆಗಳು ಸಹಿತ ಬೆಳೆದಿದೆ. ಕೆಲವು ಕಡೆ ಹುಳ್ಳಿ ಹಾಕಬೇಕು, ಆ ಹುಳ್ಳಿಯಿಂದ ಹುಳ್ಳಿ ಹುಟ್ಟಿಬಿಟ್ಟಿದೆ. ಈ ಥರ ಸಿರಿ ಧಾನ್ಯ, ಗ್ರಹ ಧಾನ್ಯ ಗಿಡ, ರಾಹು, ಉದ್ದಿನಕಾಳು, ಗರಿಕೆ, ರಾಹು ಇರೋರು ಆ ಥರ. ಈ ಬುಧ ಇರೋರು ಹೆಸರು ಕಾಳು, ಉತ್ತರಾಣಿ ಅಂತ ಬರುತ್ತೆ. ಆ ಥರದ್ದು ಎಷ್ಟು ನೀಟಾಗಿ ನಮ್ಮ ನಾಗರಾಜ ಚೆನ್ನಾಗಿದೆ. ವಿಶೇಷವಾಗಿ ನಮ್ಮ ಸೌತ್ ಕನ್ನಡದವರು, ತಮಿಳ್, ತೆಲುಗು, ಸೌತ್ ಇಂಡಿಯಾದಲ್ಲಿ ಈ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟು ನಮ್ಮಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾನೆ. ಅಂದರೆ ನಾಗದೇವರು ಪ್ರತಿಷ್ಠಾಪನೆ ಎಲ್ಲ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೌತ್ಗಳಲ್ಲಿ ಮಾತ್ರ ಕಂಪಲ್ಸರು, ಯಾಕಂದರೆ ಆ ಕ್ಷೇತ್ರನ ಕಾಯ್ತಾ ಇರೋದೇ ಅವರು ಅಂತ ಒಂದು ಪ್ರತೀತಿ ಇದೆ. ಚಿಕ್ಕದ ವಿಡಿಯೋ ಆದ್ರೂ ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಶ್ರೀರಂಗ ಸ್ವಾಮಿ ದೇವಸ್ಥಾನ ಅಂದರೆ ವಿಷ್ಣು ದೇವರು. ಅದಾದಮೇಲೆ ಶ್ರೀರಾಮಚಂದ್ರ, ಹೌದು ಶ್ರೀರಾಮಚಂದ್ರ. ಅಲ್ಲಿಂದ ಮುಂದಕ್ಕೆ ಬಂದರೆ ಮತ್ತೆ ಯಾವ ದೇವಸ್ಥಾನ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ.
ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಅದಾದಮೇಲೆ ಒಂದು ಡಿಜಿಟಲಲ್ಲಿ ಒಂದು ಪ್ರಿಂಟ್ ಹಾಕ್ಸಿಟ್ಟಿದ್ದಾರೆ, ಇದು ಚೆನ್ನಾಗಿದೆ. ನೆಕ್ಸ್ಟು ಸುಬ್ರಹ್ಮಣ್ಯ ಸ್ವಾಮಿ ಚೆನ್ನಾಗಿದೆ. ಈಶ್ವರ್ ಸರ್, ಬೇಡರ ಕಣ್ಣಪ್ಪನ ದೇವಸ್ಥಾನ, 2ನೇ ಕಾಳಹಸ್ತೇಶ್ವರ ಅಂತ ಬರೆದಿದ್ದಾರೆ. ವೀಡಿಯೋ ಮಾಡೋಂಗಿಲ್ಲ ಅಂತ ಆಮೇಲೆ ಹೇಳಿದ್ರು ಅವರು. ನನಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ತಾಯಿದ್ದೆ, ಸ್ವಲ್ಪ ವೀಡಿಯೋನೂ ಮಾಡಿದೆ, ಇಲ್ಲ ಆಫ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಇದನ್ನು ಮಾಡಿದೆ. 2ನೇ ಕಾಳಹಸ್ತಿ, ಮೊದಲನೇ ಕಾಳಹಸ್ತಿ ನೀವು ನೋಡಿರ್ಬೋದು. ತಿರುಪತಿಯಿಂದ 60 ಕಿಲೋಮೀಟ್ರು ಟುವರ್ಡ್ಸ್ ಚೆನ್ನೈ, ತಮಿಳ್ನಾಡು ಕಡೆ ಹೋದರೆ ಒಂದು 50ರಿಂದ 55 ಕಿಲೋಮೀಟ್ರ್ ಆಗುತ್ತೆ. ಕಾಳಹಸ್ತೇಶ್ವರ, ಮಹಾಕಾಲೇಶ್ವರ, ಅದು ಅದ್ಭುತವಾದ ದೇವಸ್ಥಾನ. ಯಾವಾಗಾದ್ರೂ ತಿರುಪತಿಗೆ ಹೋದಾಗ ಅದನ್ನು ತಪ್ಪದೆ ಅದನ್ನು ಭೇಟಿ ಕೊಡಿ ಅಲ್ಲಿಗೆ. ಇದು 2ನೇ ಕಾಳಹಸ್ತಿ ಅಂತ ಬರೆದಿದ್ದಾರೆ. ಇದು ಚೆನ್ನಾಗಿದೆ. ಅಲ್ಲಿಂದ ನಾವು ಹೊರಗಡೆ ಬರ್ತಾ ದೊಡ್ಡ ಬಸವ ಅಂದರೆ ಅದೇ ನಮ್ಮ ನಂದಿ ದೇವಸ್ಥಾನಕ್ಕೆ ಹೊರಟಿವಿ. ಇವತ್ತು ಅದೇ ಕಡಲೆಕಾಯಿ ಪರಿಚಯ ಇರೋದ್ರಿಂದ ಸ್ವಲ್ಪ ಕ್ರೌಡು, ಬಟ್ ಈ ಕ್ರೌಡಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು. ಅದು ಬೇರೆ ದಿನಕ್ಕಿಂತ ಇವತ್ತಂತೂ ಇನ್ನೂ ವಿಶೇಷವಾಗಿ. ಸಾಮಾನ್ಯವಾಗಿ ನಾನು ರಜೆ ದಿನ ಇದ್ದಲ್ಲಿ ನಮ್ಮ ಮಕ್ಕಳು ಸ್ಕೂಲ್ ರಜೆ ಅಥವಾ ನನಗೆ ರಜೆ ಸಿಕ್ಕಾಗ ಹೋಗ್ತಾ ಇರ್ತೀನಿ ನಾನು. ನೋಡ್ದಂಗೆ ಈ ದೇವಸ್ಥಾನಗಳಲ್ಲಿ ವಿದೇಶಿಗರು ಜಾಸ್ತಿ. ಅವತ್ತಿಂದನೂ ನೋಡ್ತಾ ಇದ್ದೀನಿ, ಇವತ್ತಿದ್ದರು. ನಾನು ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಅಂದರೆ ತುಂಬ ಜನ ಇದ್ದರು, ಅವ್ರದ್ದೊಂದು ದೊಡ್ಡ ಗ್ರೂಪ್ ಇತ್ತು, ಅವರೇನೋ ಡಿಸ್ಕಸ್ ಮಾಡ್ತಾಯಿದ್ರು. ಹೀಗಾಗಿ ನಾನು ಡಿಸ್ಕಸ್ಗೆ ಸುಮ್ಮನೆ ಇದನ್ನು ಮಾಡೋದು ಬೇಡ ಅಂದ್ಬಿಟ್ಟು ನಾನು ದೂರದಿಂದನೂ ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ, ಫೋಟೋನೂ ಮಾತಾಡ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಸರಿ ಮಾತಾಡ್ಸಿದ್ದೆ, ನಾನು ಒಂದು ವೀಡಿಯೋನೂ ಮಾಡಿದ್ದೆ, ನೋಡ್ಬೋದು ನೀವು. ಅಂದರೆ ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿದೆ. ಅವರು ಲೈಟಿಂಗ್, ನಾವು ಹಗಲೊತ್ತು ಹೋಗಿರೋದ್ರಿಂದ ಲೈಟಿಂಗು ಹಾಕಿದರೂ ಅಷ್ಟು ಎದ್ದು ಕಾಣಿಸ್ತಾ ಇಲ್ಲ. ನೋಡ್ಬೋದು ನಮ್ಮ ದೊಡ್ಡ ಬಸವಣ್ಣನ. ದೊಡ್ಡ ಬಸವ ನೋಡೋಕ್ಕೆ ಒಂಥರ ಖುಷಿ. ಅದರಲ್ಲೂ ಹಳದಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ಚೆಂಡು ಹೂವು, ಆಮೇಲೆ ಸೇವಂತಿಗೆಯಿಂದ. ಎದ್ದು ಬರ್ತಾನೇನೋ ಅನ್ನೋ ಥರ ಅಷ್ಟು ನೀಟಾಗಿ ಕಾಣಿಸ್ತಾಯಿತ್ತು ದೂರದಿಂದನೇ ಫೋಟೋಗೆ. ತುಂಬ ಖುಷಿಯಾಯಿತು, ಕಣ್ಣು ತುಂಬ್ಕೊಂಡ್ವಿ ನಾವು. ನೀವು ದಯವಿಟ್ಟು ಬೆಂಗಳೂರಲ್ಲಿದ್ದರೆ ಅಥವಾ ಬೆಂಗಳೂರು ಹತ್ತತ್ರ ಇದ್ದರೆ ಅಥವಾ ಟೈಮ್ ಇದ್ದರೆ ನವಂಬರಲ್ಲಿ ನೀವು ಕಡಲೆಕಾಯಿ ಪರಿಷೆಗೆ ಹೋಗಲೇಬೇಕು. ಸ್ಪೆಷಲಿ ಸಾಯಂಕಾಲ 4-5 ಗಂಟೆ ಮೇಲಂತೂ ಮಜಾನೇ ಬೇರೆ. ತುಂಬ ಚೆನ್ನಾಗಿದೆ. ಒಳಗಡೆ ಒಂದು ಗಣಪತಿ ದೇವಸ್ಥಾನ, ಆ ಗಣಪತಿ ದೇವಸ್ಥಾನದ ಎದುರುಗಡೆ ನಂದಿ, ಎಲ್ಲ ಕಡೆ ಶಿವನ ಎದುರುಗಡೆ ನಂದಿ ಇದ್ದರೆ, ಇಲ್ಲಿ ನಂದಿ ಹಿಂದ್ಗಡೆ ಶಿವ ಇದ್ದಾನೆ. ಅದು ಹೇಳೋಕ್ಕಾಗಲ್ಲ, ಅದು ನೋಡಿದ್ರೆ ಅದು ಒಂಥರ ಮೈ ರೋಮಾಂಚನ ಆಗುತ್ತೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಯಾರಾದರೂ ಬೆಂಗಳೂರು ಹತ್ತತ್ರ ಇದ್ದರೆ ಅಥವಾ ಬೆಂಗಳೂರಲ್ಲಿದ್ದರೆ ಒಂದ್ಸರಿ ನವಂಬರ್ ಟೈಮಲ್ಲಿ, ಈಗ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ, ಈಗ 2 ದಿನ ಆಗಿದೆ ಸ್ಟಾರ್ಟ್ ಆಗಿ, ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿದೆ. 18, 19 ಈ ಡೇಟ್ 20ನೇ ತಾರೀಕಿಂದ ಈ ಕಡೆಗೆ ಸ್ಟಾರ್ಟ್ ಆಗಿರೋದು. ಒಂದ್ಸರಿ ನೀವು ಭೇಟಿ ಕೊಡಲೇಬೇಕು. ಹೊರಗಡೆ ಅಲಂಕಾರ ಮಾಡಿದ್ದಾರೆ. ಆಮೇಲೆ ಈ ರಾಕ್ ಗಾರ್ಡನ್ ಅಂತ ಸ್ಟ್ಯಾಚ್ಯೂ ಮಾಡಿದ್ದಾರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಏರ್ ಫೋರ್ಸ್ ಹತ್ರ ಇದೆ, ಜಕ್ಕೂರ್ ಹತ್ರ ರಾಕ್ ಗಾರ್ಡನ್ ಅಂತ ಅವರೇ ಮಾಡಿದ್ದಾರೆ ಅಂತ ಹೇಳಿದ್ರು ಒಬ್ಬರು. ಬಟ್ ಪ್ರೂಫ್ ಪಕ್ಕ ಏನು ನಾನು ಕೇಳಲಿಲ್ಲ. ಈ ನ್ಯಾಚುರಲ್ ಆಗಿರುವಂಥ ಬಸವ, ನಂದಿ, ಆಮೇಲೆ ದನ ಮೇಯಿಸೋರು, ಆಮೇಲೆ ಕಡಲೆಕಾಯಿ ಮಾರೋರು, ಕಡಲೆಕಾಯಿ ಪರ್ಚೇಸ್ ಮಾಡೋರು, ಹಿಂದುಗಡೆ ಕುರಿಗಳು, ಇಲ್ಲಿ ಕಾಂಪೌಂಡ್ ಥರ ಏನೋ ಮಾಡಿದ್ರು, ಹೀಗಾಗಿ ಅದು ಕ್ಲಿಯರಾಗಿ ಬರ್ತಾಯಿಲ್ಲ. ಆ ಕಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಅವರು, ಅಂದರೆ ಪೇಂಟ್ ಮಾಡ್ತಾಯಿದ್ರು, ಅದರಿಂದ ಆ ಲೈನ್ ಕ್ಲೋಸ್ ಮಾಡಿದರು. ಕುರಿ ಮೇಯಿಸೋರು ಮಾಡಿದ್ದಾರೆ, ಆಮೇಲೆ ಕಡಲೆಕಾಯಿ ವ್ಯಾಪಾರ ಮಾಡೋರು, ಈ ಕಡೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಇವೆಲ್ಲ ಇತ್ತು. ಇದೇನೋ ಜಂಪಿಂಗ್ ಅಂತಾರೆ, ಆ ಕಡೆ ಏನೋ ಬ್ರೇಕ್ ಡ್ಯಾನ್ಸಿಂಗು ಅದು ಇದು ಅಂತ ಹೇಳ್ತಾಯಿದ್ರು. ಸೂಪರಾಗಿತ್ತು, ಚೆನ್ನಾಗಿದೆ. ಸಾಯಂಕಾಲ 5 ಗಂಟೆ 6 ಗಂಟೆ ಮೇಲೆ ನೋಡುವಂಥ ಆ ಲೈಟಿಂಗ್ಗೆ ಅದಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾವು ಈ ಟೈಮಲ್ಲಿ ನವಂಬರಲ್ಲಿ ಭೇಟಿ ಕೊಡಲೇಬೇಕಾದ ಸ್ಥಳ ಅಂದರೆ ಬೆಂಗಳೂರಲ್ಲಿ ಇಟ್ಕೊಂಡು ಅಲ್ಲದಿದ್ದರೆ ಕಡಲೆಕಾಯಿ ಪರಿಷೆ ಸಾವಿರಾರು ವರ್ಷದ ಇತಿಹಾಸ ಇದೆ ಇದಕ್ಕೆ. ನೋಡ್ತಾ ಇದ್ದೀನಿ, ಏನು ಮಾಡಲಿ ಹೇಳೋ. ನಾವು ಇದರಲ್ಲಿ ಭಾಗವಹಿಸಿದ್ರೆ ನಮಗೂ ಏನೋ ಒಂಥರ ಸಮಾಧಾನ, ದೇವರು ಅನುಗ್ರಹ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಯಾರಿಲ್ಲ ಅದ್ರಾಗ ಅದರನೇ
ಹೌದು. ನಡ್ರಿ ನಡಿ ಒಳಗೆ ನಡಿ. ಇಲ್ಲ ಐತೆ ಜಾಗ. ಗೋವರ್ಧನ ಕ್ಷೇತ್ರ. ಇಲ್ಲ ಇಲ್ಲ ಎಲ್ಲ ಹೋಗಿದೆ.